ಚಳ್ಳಕೆರೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕೊರಲಕುಂಟೆ ತಿಪ್ಪೇಸ್ವಾಮಿ ಅವಿರೋಧವಾಗಿ ಆಯ್ಕೆ. ಶುಕ್ರವಾರದಂದು ನಡೆದ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಗೆ ಭಾರಿ ಪೈಪೋಟಿ ನಡೆದಿದ್ದು 5 ಅಭ್ಯರ್ಥಿಗಳಾದ ಕೊರಲಕುಂಟೆ ತಿಪ್ಪೇಸ್ವಾಮಿ, ರಾಮಾಂಜನಿ, ಬೆಳಗೆರೆ ಸುರೇಶ್, ಬೊಮ್ಮಣ್ಣ, ಧನಂಜಯ್ ಆಕಾಂಕ್ಷಿ ಪಟ್ಟಿಯಲ್ಲಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವಿನಾಯಕ್ ಹಾಗೂ ನಿರ್ದೇಶಕರುಗಳ ಹಾಗೂ ತಾಲೂಕು ಸದಸ್ಯರ ಒಳಗೊಂಡು ಮನವೊಲಿಸಿ ಕೊನೆ ಗಳಿಗೆಯಲ್ಲಿ ಕೊರಲಕುಂಟೆ ತಿಪ್ಪೇಸ್ವಾಮಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ರಾಜು, ಸುರೇಶ್ ಬೆಳಗೆರೆ ಹಾಗೂ ಗೌರವಾಧ್ಯಕ್ಷರಾಗಿ ನಾಗಭೂಷಣ್ ರಾವ್, ಪ್ರಧಾನ ಕಾರ್ಯದರ್ಶಿ ಎಸ್.ಎ. ಕಿರಣ್, ಸಹ ಕಾರ್ಯದರ್ಶಿ ಲಕ್ಷ್ಮಣ್ ಪಾಳೆಗಾರ್, ಖಜಾಂಚಿಯಾಗಿ ಆರ್. ರಾಮಾಂಜನ ಇವರುಗಳನ್ನು ಆಯ್ಕೆಯನ್ನು ಜಿಲ್ಲಾ ಅಧ್ಯಕ್ಷರು ಹಾಗೂ ಜಿಲ್ಲಾ ನಿರ್ದೇಶಕರು ಹಾಗೂ ರಾಜ್ಯ ಪರಿಷತ್ ಸದಸ್ಯರ ಸಮ್ಮುಖದಲ್ಲಿ ಆಯ್ಕೆಯನ್ನು ಪ್ರಕಟಿಸಲಾಯಿತು. ನಿರ್ದೇಶಕರಾಗಿ ಧನಂಜಯ್, ಸಿ.ವೈ. ಗಂಗಾಧರ್, ಭಾರತಿ ಚಿತ್ತಯ್ಯ ಇತರರು ಇದ್ದರು. ಅದೇ ರೀತಿಯಾಗಿ ಅವರ ಜೊತೆಯಾಗಿ ಬಂದಿರ್ತಕ್ಕಂಥವ್ರು ಎಲ್ಲ ರೀತಿಯಾಗಿ ನಮ್ಮ ಸಿದ್ದರಾಜ ಸರ್ ಆದಿಯಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಮಾತು ಸರ್ ಆಗಿರ್ಬೋದು, ಪೇಟೆ ಪ್ರಸನ್ನ ಆಗಿರ್ಬೋದು, ಮೂರ್ತಿ ಅಣ್ಣನವರಾಗಿರ್ಬೋದು, ಅತ್ಯಂತ ಸೌಮ್ಯ ಸ್ವಭಾವದವರಾದಂಥ ನಮ್ಮ ರವಿ ಮಲ್ಲಾಪುರ ಅಣ್ಣನವರು, ಹಾಗೆ ವೀರೇಶ್ ಅಣ್ಣನವರು ಆಗಮಿಸೋದರ ಜೊತೆಗೆ ಏನು ನಮ್ಮ ತಾಲೂಕಿನ ನಮ್ಮ ಎಲ್ಲ ರೀತಿಯಲ್ಲೂ ಕೂಡ ಹೋರಾಟದ ಹಿನ್ನೆಲೆಗೆ ಸಹಕಾರ ನೀಡಿದವರು ನಮ್ಮ ತಾಲೂಕಿನ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಆತ್ಮೀಯರು ಆದಂತಹ ಕೆ.ಜೆ. ತಿಪ್ಪೇಸ್ವಾಮಿ ಅವರ ಸಮ್ಮುಖದಲ್ಲಿ ನಡೆದಂಥ ಈ ಒಂದು ಆಯ್ಕೆ ಸಮಿತಿಗೆ ನನಗೆ ಅತ್ಯಂತ ಭಾಳ ಖುಷಿ ಅನಿಸಿದೆ. ನಾವು ಕೂಡ ಸಂಘವನ್ನು ಕಟ್ಟಬಲ್ವಿ, ನಾವು ಕೂಡ ಸಂಘವನ್ನು ಭಾಳ ಸಮರ್ಥವಾಗಿ ನಡೆಸಬಲ್ವಿ ಅನ್ನುವಂತಹ ಉತ್ಸಾಹದಿಂದ 5-6 ಜನ ಆಕಾಂಕ್ಷಿಗಳು ಕೂಡ ಭಾಳ ಆಸೆ ತೋರಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಇವತ್ತು ನಾವು ಇತರೆ ಅವರು ಅನ್ನೋರು ಕೂಡ ಈ ಸಂಘವನ್ನು ಬಲಿಷ್ಠವಾಗಿ ಕೊಂಡೊಯ್ಯುವಂತಹ ಸಮರ್ಥರು ಇದ್ದಾರೆ ಅನ್ನುವಂತಹ ಭಾವನೆ ನನಗಿತ್ತು. ಆದರೂ ಕೂಡ ಕೊನೆಯದಾಗಿ ನಮ್ಮೆಲ್ಲರ ವಿಶ್ವಾಸದಲ್ಲಿ ಮತ್ತೆ ಸಂಘದಲ್ಲಿ ಎಲ್ಲರೂ ಕೂಡ ದಿನ ಬೆಳಗಾಗಲೇ ನಾವೆಲ್ಲರೂ ಜೊತೆಗಿರ್ತಕ್ಕಂಥವ್ರು ನನ್ನ ಭಾವನೆಯಲ್ಲಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಸಹಕರಿಸಿದಂಥ ಎಲ್ಲ ನನ್ನ ಸಹೃದಯವಂತ ನನ್ನ ತಾಲೂಕಿನ ಪತ್ರಕರ್ತರ ಮಿತ್ರರನ್ನ, ಹಾಗೆ ಹಿತೈಷಿಗಳಾಗಿ ಆಗಮಿಸಿದಂಥ ಎಲ್ಲ ಸಹೃದಯರನ್ನು ಕೂಡ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಅವರನ್ನು ಮನತುಂಬಿ ನೆನೆಯುತ್ತಾ, ಈಗಾಗಲೇ ಆಕಾಂಕ್ಷಿತರಾಗಿದ್ದಂಥವರು ಸಂಘದಲ್ಲಿ ಏನೆಲ್ಲ ಆಗಬೇಕು ಮತ್ತು ಯಾವ ರೀತಿಯಾಗಿ ನಾವು ವಿಶ್ವಾಸವನ್ನು ಗಳಿಸಿ ಸಂಘಕ್ಕೆ ಒಂದು ಭದ್ರತೆಯನ್ನು ಕಂಡುಕೊಳ್ಬೇಕು ಅಂತಂದೇಳಿ ಚರ್ಚೆ ಮುಖಾಂತರ ಎಲ್ಲವನ್ನು ಕೂಡ ನಾನು ಮನವರಿಕೆ ಮಾಡಿಕೊಂಡು ಜಿಲ್ಲಾಧ್ಯಕ್ಷರ ಆದಿಯಾಗಿ ಏನು ಒಂದು ಆಡಳಿತ ವಿಕೇಂದ್ರೀಕರಣ ವ್ಯವಸ್ಥೆ ಇರೋ ರೀತಿಯಲ್ಲಿ ಎಲ್ಲ ನಿರ್ದೇಶಕರ ಸಹಯೋಗದಲ್ಲಿ ಅವರ ವಿಶ್ವಾಸದಲ್ಲಿ ಸಂಘದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಒಂದಷ್ಟು ದೃಷ್ಟಿಯಲ್ಲಿ ಪತ್ರಕರ್ತರಿಗೆ ಒಂದು ಬೆಲೆ ಬರುವ ರೀತಿಯಲ್ಲಿ ಸಾಮಾಜಿಕವಾದಂತಹ ಒಂದು ಕಾರ್ಯಚಟುವಟಿಕೆಗಳನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಾಡ್ತಾ ಈ ಸಂಘವನ್ನು ನಿಮ್ಮ ಏನು ವಿಶ್ವಾಸದಲ್ಲೇ ನಾನು ಕೂಡ ಒಂದು ಜವಾಬ್ದಾರಿಯಾಗಿ ಮುಂದುವರಿಸ್ತೀನಿ ಅನ್ನುವ ಒಂದು ನಂಬಿಕೆ, ವಿಶ್ವಾಸನೆ ಅಥವಾ ಒಂದು ವಾಗ್ದಾನ ಎನ್ನುವ ಮಾತಿನೊಂದಿಗೆ ನನಗೆ ಮತ್ತೊಮ್ಮೆ ಈ ಜವಾಬ್ದಾರಿ ನೀಡಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ಮತ್ತೊಮ್ಮೆ ನಾನು ಮನತುಂಬಿ ನೆನೆತಾ ನಿಮ್ಮೆಲ್ಲರಿಗೂ ಕೂಡ ಭಾಳ ಉತ್ಸಾಹದಿಂದ ಭಾಗವಹಿಸಿ ಅಧ್ಯಕ್ಷ ಸ್ಥಾನ ಆಗೋವರೆಗೂ ಈ ತನಕನೂ ಕೂಡ ಉತ್ಸಾಹದಿಂದ ಭಾಗವಹಿಸಿ ಜಿಲ್ಲಾ ಸಮಿತಿಯವರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ನೀಡುತ್ತಾ ನನ್ನ ಮಾತು ಮುಗಿಸ್ತೀನಿ.